ರೀ ಅವ್ರ ಪೆನ್ ಡ್ರೈವ್ನ ಅವ್ರಿಗೆ ಕೊಟ್ಬಿಡಿ. ಇಲ್ಲ ಶಿವು, ಆ ಪೆನ್ ಡ್ರೈವ್ ನನಗೆ ಕೊಡಬೇಡ. ನಾನು ಅಮ್ಮಮ್ಮ ಅಂದರೆ ಇನ್ನೊಂದು 20-30 ವರ್ಷ ಬದುಕ್ಬೋದು. ಆ ಸುಖಕ್ಕೆ ಯಾರಿಗೂ ಅನ್ಯಾಯ ಮಾಡೋದು ಬೇಡ. ಕಾಶಿಯವರೇ, ಈ ಪೆನ್ ಡ್ರೈವ್ನ ಪೊಲೀಸ್ ಸ್ಟೇಷನ್ ಕೊಟ್ಬಿಡಿ. ಅವ್ರೇನಾದರೂ ಅರೆಸ್ಟ್ ಮಾಡ್ತಾರೆ ಅಂದರೆ ಹರಿಶ್ಚಂದ್ರ ಘಾಟಕ್ಕೆ ಬರೋಕ್ಕೆ ಹೇಳಿ. ನಾನು ಮಣ್ಣಿಗೆ ಹೋಗಕ್ಕೆ ಮುನ್ನ ನನ್ನ ಕೈ ಬೇಡಿ ಹಾಕ್ಬಿಡ್ಲಿ. ಅಯ್ಯೋ, ಎಂತ ಮಾತಾಡ್ತಿದ್ರಿ ಮರ್ರ? ಹಂಗಲ್ಲ ಹೇಳಬೇಡಿ. ಈಗಾಗಲೇ ನಿಮ್ಮ ತಪ್ಪಿನ ಅರಿವು ನಿಮ್ಗಾಯ್ತು, ಪಶ್ಚಾತ್ತಾಪ ಬೇರೆ ಪಡ್ತಾ ಇದ್ರಿ. ನೀವೇನು ಟೆನ್ಷನ್ ಮಾಡಬೇಡಿ. ಈ ವಿಷಯ ಎಲ್ಲೂ ಆಚೆ ಬರ್ದಿದ್ದಂಗೆ ಆದಷ್ಟು ನಾನು ಕಣ್ಕಂತೆ. ಶೋರೆ, ಪೆನ್ ಡ್ರೈವ್ ಕೊಟ್ಬಿಡಿ ಮಾರ್ರೆ. ಶಿವು, ಏನು ಯೋಚನೆ ಮಾಡ್ತಿದ್ಯಾ? ಪೆನ್ ಡ್ರೈವ್ ಕೊಟ್ಬಿಡಪ್ಪ. ರೀ ಕೊಟ್ಬಿಡಿ. ಕೊಟ್ಬಿಡಿ ಬಾವಾ. ತಗೊಳ್ಳಿ ಸರ್. ಶಿವು, ನನ್ನ ಮಾನ ಪ್ರಾಣ ಎರಡನ್ನೂ ಉಳಿಸ್ಬಿಟ್ಟೆ. ನಾನಿನ್ನು ಬರ್ತೀನಿ. ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಇರಿ ಸರ್, ನಿಮ್ಮನ್ನು ಬಿಟ್ಟು ಬರ್ತೀನಿ. ಅಯ್ಯೋ, ಮಲಗಿಬಿಟ್ಟಿದ್ದಾರಲ್ಲ. ಎಷ್ಟೊತ್ತಿಗೆ ದೊಳ್ತಾರೋ ಏನೋ. ಇವ್ರಿಗೆ ಶಿಷ್ಯರಾದರೂ ಇದ್ದಿದ್ರೆ ಕೇಳ್ಬೋದಿತ್ತು. ಈಗ ಯಾರನ್ನು ಕೇಳಲಿ? ನನ್ನೇ ಕೇಳ್ಬೋದು. ಗುರುಗಳೇ, ನೀವು ಮಲಗಿಲ್ವಾ? ಮಲಗಿದ್ದೀನಿ, ಆದರೆ ಮಲಗಿರೋದು ದೇಹ ಮಾತ್ರ, ಮನಸ್ಸಲ್ಲ. ನಿಮಗೆ ನಾನು ಬಂದಿದ್ದು ಹೇಗೆ ಗೊತ್ತಾಯ್ತು? ಮಗು ಅಳೋ ಹೊತ್ತಿಗೆ ತಾಯಿ ಎದೆ ಹಾಲು ಜಿನ್ಗೋದು ಹೇಗೆ ಅಂತ ಕೇಳ್ದಂಗಾಯ್ತು. ಕತ್ತರಿಸೋದು ಕರಳು ಬಳ್ಳಿ ಮಾತ್ರ ಕಣಮ್ಮ, ಆದರೆ ಕರಳು ಸಂಬಂಧನ ಕತ್ತರಿಸೋಕ್ಕಾಗಲ್ಲ. ಆ ಸಂಬಂಧನೇ ಮಗು ಅಳುವಾಗ ಒಂದು ಹೆಣ್ಣು ತಾಯಿಯಾಗಿ ಬದಲಾಗೋ ಹಾಗೆ ಮಾಡಿದ್ದು. ಈ ಮಾತೆಲ್ಲ ನನಗೆ ಅಷ್ಟು ಅರ್ಥ ಆಗಲ್ಲ ಗುರುಗಳೇ. ಆ್ಯಕ್ಚುಲಿ ವಿಷಯ ಏನಂದರೆ, ಏನೋ ಕೇಳಬೇಕು ಅಂತ ಬಂದಿದ್ಯಾ, ಆದರೆ ಕೇಳಕ್ಕೆ ಸಂಕೋಚ ಆಗ್ತಿದೆ ಅಲ್ವಾ? ಆಯ್ತು, ನಾನೇ ಹೇಳ್ತೀನಿ. ಹೊಸ ವ್ಯವಹಾರ ಒಳ್ಳೇದಾಗುತ್ತೋ ಇಲ್ವೋ ಅಂತ ನಿನಗೆ ಅನುಮಾನ. ಅದನ್ನು ಬಗೆಹರಿಸ್ಕೊಂಡು ಹೋಗೋಣ ಅಂತ ಬಂದಿದ್ಯಾ. ನಾನು ಹ್ಞೂ ಅಂದರೆ ಮುಂದುವರಿತ್ಯಾ, ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ಯಾ, ಹೌದಾ? ಗುರುಗಳೇ, ನೀವು ನಿಜವಾಗ್ಲೂ ಮಹಾನ್ ಪುರುಷರು. ಇಲ್ಲಮ್ಮ, ಈ ಜಗತ್ತಿನ ಮುಂದೆ, ಈ ಪ್ರಕೃತಿ ಮುಂದೆ, ಆ ಭಗವಂತನ ಮುಂದೆ ನಾವೆಲ್ಲರೂ ಪುರುಷರು ಮಹಿಳೆಯರು ಅಷ್ಟೇ. ಆದರೆ ನನ್ನಂಥವನ್ನ ಮಹಾನ್ ಮಾಡೋದು ನಿಮ್ಮಂಥ ಭಕ್ತಾದಿಗಳು. ನಿಮ್ಮಂಥ ಪವಾಡ ಪುರುಷನಿಗೆ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಗುರುಗಳೇ, ಅದು ಗೊತ್ತು. ಒಂದು ಗಂಡು ಒಂದು ಹೆಣ್ಣು ನನ್ನನ್ನು ನೋಡಕ್ಕೆ ಬರ್ತಾ ಇದ್ದಾರೆ, ಹೌದಾ? ಆಹಾ ಆಹಾ, ಇದ್ದಿದ್ದನ್ನ ಇದ್ದಾಗೆ ಹೇಳ್ಬಿಟ್ರಿ. ನಿಮ್ಮನ್ನ ನೋಡೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಇದರಲ್ಲಿ ಪವಾಡ ಏನು ಬಂತಮ್ಮ? ಆ ಭಗವಂತ ನನ್ನೊಳಗಿದ್ದು ಏನು ನುಡಿಸಿದ್ನೋ